ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾರೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಶ್ರೀ ಗುರು ಬಸವಲಿಂಗಾಯ ನಮ. ಬೆಂಗಳೂರು ಬಸವ ಧರ್ಮ ಕೇಂದ್ರ ವತಿಯಿಂದ ಮಂಡ್ಯ ಜಿಲ್ಲಾ KR ಪೇಟೆ ತಾಲೂಕು ಪ್ರಸಿದ್ಧ ಕ್ಷೇತ್ರವಾದ ಕಾಪನಹಳ್ಳಿ ಗೈಮಠದ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಗದ್ದಿಗೆ ಹತ್ತಿರ ಬಸವ ಜಯಂತಿ ಹಾಗೂ ಶರಣ ಸಂಘ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ನಾಳೆ ಬೆಳಗ್ಗೆ 28ನೇ ತಾರೀಕು ಭಾನುವಾರ 11 ಗಂಟೆಗೆ ಸಮಯಕ್ಕೆ ಎಲ್ಲ ಸಣ್ಣ ಬಂಧುಗಳು, ಅಭಿಮಾನಿಗಳು, ಎಲ್ಲ ಸಮಾಜದ ಮುಖಂಡರೆಲ್ಲ ಭಾಗವಹಿಸಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಬೆಂಗಳೂರು ಬಸವ ಧರ್ಮ ಕೇಂದ್ರ ಅಧ್ಯಕ್ಷರ ಬಸವಪ್ರಿಯ ನಾಗರಾಜು ಮನವಿ ಮಾಡಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಾಪನಹಳ್ಳಿ ಮಠದ ಸ್ವಾತಂತ್ರ್ಯ ಚೆನ್ನೂರು ಮಹಾಸ್ವಾಮಿಗಳು ವಹಿಸಿಕೊಂಡು ನಡೆಸಿಕೊಳ್ಳುತ್ತಾರೆ. ಅಧ್ಯಕ್ಷತೆಯನ್ನು ಬಸವ ಧರ್ಮ ಕೇಂದ್ರದ ಗೌರವ ಅಧ್ಯಕ್ಷರಾದ ಚನ್ನಬಸವನವರು ಅಧ್ಯಕ್ಷ ವಹಿಸಿಕೊಂಡು ಅವರು ಸಹ ಶರಣ ಬಸವ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಳ್ಳುತ್ತಾರೆ. ಉಪನ್ಯಾಸಕವನ್ನು ಮೈಸೂರು ರೂಪ ವಚನ ಕುಮಾರಸ್ವಾಮಿಯವರು, ವಚನ ವಿಶ್ವ ಫೌಂಡೇಶನ್ ಸಂಸ್ಥಾಪಕರು, ಅವರು ಉಪನ್ಯಾಸಕವನ್ನು ನೀಡುತ್ತಾರೆ. ಹಾಗೂ ಉದ್ಘಾಟನೆ ಎಂದು ಮಲ್ಲಿಕಾರ್ಜುನ ಅವರು RTO ಕನ್ನಡ ರಾಜ್ಯ ನೌಕರ ಸಂಘ ಅಧ್ಯಕ್ಷರು ಸಹ ಅವರು ಉದ್ಘಾಟನೆಯನ್ನು ನಡೆಸಿಕೊಳ್ಳುತ್ತಾರೆ ಮಲ್ಲಿಕಾರ್ಜುನ ಅವರು. ಇದೇ ಸಂದರ್ಭದಲ್ಲಿ ನಾವುಗಳು ಒಂದು ಸನ್ಮಾನವನ್ನು ವ್ಯವಸ್ಥೆ ಮಾಡಿರ್ತೇವೆ. ಅಭಿನಂದನೆಯನ್ನು KR ತಾಲೂಕು ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಸುಜೇಂದ್ರ ಕುಮಾರ್ ಅವರು, ಅವ್ರಿಗೂ ಸಹ ನಮ್ಮ ಬಸವ ಧರ್ಮ ಕೇಂದ್ರ ವತಿಯಿಂದ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಪತ್ರ ನೀಡಲಾಗುವುದು. ನಾಮಂಗಲ ತಾಲೂಕು ಅಧ್ಯಕ್ಷರು, ಅಖಿಲ ವೀರಶೈವ ಮಹಾಸಭಾ ಪರಮೇಶ್ವರು ಸಹ, ಅವ್ರಿಗೂ ಸಹ ನಾವು ಬೆಂಗಳೂರು ಬಸವ ಧರ್ಮ ಕೇಂದ್ರ ವತಿಯಿಂದ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಕೊಡಲಾಗುತ್ತದೆ. ಪಾಂಡವಪುರ ತಾಲೂಕು ಶಿವಕುಮಾರ್ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಶಿವಕುಮಾರ್ಗೂ ಸಹ ಅವರು ಸಹ ಒಂದು ಸನ್ಮಾನ ಮಾಡಿ ಅಭಿನಂದನೆ ಪತ್ರವನ್ನು ನೀಡಲಾಗಿದೆ. ಶ್ರೀರಂಗಪಟ್ಟಣ ನಾಗರಾಜು ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ, ಅವರು ಸಹ ನಾವು ಬೆಂಗಳೂರು ಬಸವ ಧರ್ಮ ಕೇಂದ್ರದಿಂದ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಪತ್ರವನ್ನು ಕೊಡಲಾಗುತ್ತದೆ. ಮುಖ್ಯ ಅತಿಥಿಗಳಾದ ನಮ್ಮ ಬಸವ ಕೇಂದ್ರ ಅಧ್ಯಕ್ಷರಾದ KT ಪ್ರಕಾಶ್ ಅವರು, ಕಟ್ಟಳ್ಳಿಯವರು, ಅವರು ಸಹ ಈ ಕಾರ್ಯಕ್ರಮ ಭಾಗವಹಿಸಿ ಅನುಭವ ಚಿಂತೆ ನೀಡುತ್ತಾರೆ. ಹಾಗೂ ಎಲ್ಲ ಬಂಧುಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದ ಆಯೋಜಕರಾದ ಬಸವಪ್ರಿಯ ನಾಗರಾಜವರು ಇದನ್ನು ಕಾರ್ಯಕ್ರಮನ ಆಯೋಜಿಸಲಾಗಿದೆ. ಎಲ್ಲ ಸಹ ಇದೀಗ ಹಾಗೂ ಬಸವ ವಿಕಾಸ್ ಅವರು ಸ್ವಾಗತ ಮಾಡುತ್ತಾರೆ. ಹಾಗೂ ನಮ್ಮ ತಾಲೂಕಿನ ನೂತನ ಅಧ್ಯಕ್ಷ ಆಯ್ಕೆ ಮಾಡಿರುವ KP ಗಂಗಾಸ್ವಾಮಿಗಳು ಒಳ್ಳೆಯ ಸುದೀರ್ಘವಾಗಿ ನಿರೂಪಣೆ ಮಾಡುತ್ತಾರೆ. ಸ್ವಾಮಿಯವರು ವಚನ ಪಾತ್ರ ನಡೆಸಿಕೊಳ್ಳುತ್ತಾರೆ. ಎಲ್ಲರೂ ತಾಲೂಕು ಕಟ್ಟದಲ್ಲಿ ಸಂಘಟನೆ ಮಾಡಬೇಕೆಂದು ನಾವು ಇಲ್ಲಿ ಈ ಬಸವ ಜಯಂತಿಯನ್ನು ಎಲ್ಲರೂ ಎಲ್ಲ KR ತಾಲೂಕು ಗ್ರಾಮಸ್ಥರು, ಹೋಬಳಿಯವರು ಎಲ್ಲ
ಈ ಕಾಗದ ಅಭಿಮಾನಿಗಳು ಎಲ್ಲ ಬಸವ ಪರಂಪರೆಗಳು ಈ ಪೈಸಲ್ಗೆ ಬಂದು ಸ್ವಾತಂತ್ರ್ಯ ಮಠಕ್ಕೆ ಬಂದರೆ ಒಂದು ಪವಿತ್ರ ಸ್ಥಳ. ಅದು ಬಂದರೆ ಎಲ್ಲ ಆ ಜನ್ಮ ಪವನ ಐತೆ. ನಾಳೆಯಿಂದ ಬಸವಜ್ಜೆ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಬರಬೇಕೆಂದು ನಾವು ನಿಮಗೆಲ್ಲ ಮತ್ತೊಮ್ಮೆ ಎಲ್ಲ ಸಣ್ಣ ಬಂಧುಗಳಿಗೆ ಅಭಿಮಾನಿಗಳಿಗೆ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆದೇವ ಕುಲದೇವ ಎನೆಗೆ ನಿಮ್ಮವಯ ತನ್ನ ಮೆಸರು ಮನೆ ಮೆಸರು ನಯ ಮೆಸರು ಎಣ್ಣೆಯನ್ನು ಕೂಡ ಸಂಗಮ ನಿಮ್ಮ ಶರಣಂಗೆ ಶರಣಾರ್ಥಿಗಳು. ಕೆರುವ ಗ್ರಾಮದ ಹಾಗೂ ಕೆ ಜಿ ಸಂತೋಷ್ ಅವರು ಅವ್ರಿಗೂ ಸಹ ನಾವು ಮತ್ತು ಬೆಂಗಳೂರು ಬಸವ ಧರ್ಮಕೇಂದ್ರ ಓದಿದ ಇವರಿಗೆ ಸನ್ಮಾನಿಸಿ ಗೌರವಿಸಿದ್ದು. ಇವರು ಭಾಳ ಒಂದು ರಾಜಮಟ್ಟದಲ್ಲಿ ಒಟ್ಟು ಭಾವಚಿತ್ರವನ್ನು ವಿಜಯಿಸಿದಲ್ಲಿ ರಾಷ್ಟ್ರಕ್ಕೊಂದು ಕೀರ್ತಿ ತಂದಿದ್ದಾರೆ. ಕೆ ಜಿ ಶಿಲಿಂಗ್ ಪ್ರಸಾದ್ ಅವ್ರಿಗೂ ಸಹ ನಾವು ಸನ್ಮಾನ ಮಾಡಿ ಅಭಿನಂದನೆ ಪತ್ರ ನೀಡಲಾಗುತ್ತದೆ. ಕೆರಗಾರ ಮೊಳೆ ತಾಲೂಕು ಮಂಡ್ಯ ಜಿಲ್ಲೆ. ಇವರ ಹೆಸರು ಕೆ ಜಿ ಶಿಲಿಂಗ್ ಪ್ರಸಾದ್ ಅವರು. ಅವರ ತಂದೆ ತಾಯಿ ಗುರುಸ್ವಾಮಿ ರತ್ನಮ್ಮ. ಕಿರಗಾವನಲ್ಲಿ ಜನ್ಮಸ್ಥಳ ಇದೆ. ಈ ಮೈಸೂರಲ್ಲಿ ಅವರು ನಿವಾಸ ಎಲ್ಲ ಕಡೆ ಒಂದು ಹೆಸರಾಗಿ ಪಡೆದುಕೊಂಡಿರ್ತಾರೆ. ಶಿಲಿಂಗ್ ಪ್ರಸಾದ್ ಅವರಿಗೆ ಅವರ ಗುರು ಆಗಿರೋ ಆಶೀರ್ವಾದ ಇರಲಿ ಅಂತ ನಾವು ಅವರಿಗೆ ಗುರುತು ಮಾಡಿ ನಾವು ಅಭಿನಂದನೆ ಪತ್ರ ನೀಡಲಾಗುತ್ತೆ. ಶರಣಾರ್ಥಿಗಳು.